ಪಗಸ್ಕಟ್ಟ ಹೆಂಗದ ಹಂಗದ 30-35 ಕೋಟಿ ರೂಪಾಯಿ 40 ಕೋಟಿ ರೂಪಾಯಿ ಖರ್ಚು ಮಾಡಿ ಹೆಂಗದ ಹಂಗದ ಪಗಸ್ಕಟ್ಟ ಮ್ಯಾಗಿನ ಹೇಳ್ತಾಗ ಇಲ್ಲ ಈ ಬಸವಣ್ಣವ್ರಿಗೆ ಇವಾಗ ಏನ್ 5 ಕೋಟಿ ರೂಪಾಯಿ ಕೊಡ್ತೀನಂತ ಘೋಷಣೆ ಮಾಡಿದ್ರು. ಬಸವೇಶ್ವರ ಚೌಕ್ ಡೆವಲಪ್ಮೆಂಟ್ ಮುಂಚೆನೂ ಕೂಡ KDP-ದಾಗ ಒಂದ್ ಮಾತು ಹೇಳಿದ್ರು, 2 ಕೋಟಿ ರೂಪಾಯಿ ಪಗಸ್ಕಟ್ಟ ಕೊಡ್ತಾ ಇದ್ದೀನಿ. ಪಗಸ್ಕಟ್ಟಾಗ ಯಾಕೆ ಕೊಟ್ಟಿಲ್ಲ, ಅದ್ರ ಬಗೆದಾಗ ಯಾಕೆ ಆಗಿಲ್ಲ ಅಂದ್ರೆ ಇಲ್ಲಿಗೆ ಟೆಕ್ನಿಕಲ್ ಗೊತ್ತಿದ್ದಿಲ್ಲ. ಬಟ್ ಟೆಕ್ನಿಕಲ್ ಗೊತ್ತಿಲ್ಲದೆ ಅನೌನ್ಸ್ ಯಾಕೆ ಮಾಡಿದ್ರಿ, ಟೆಕ್ನಿಕಲ್ ಗೊತ್ತಿಲ್ಲದೆ ಅನೌನ್ಸ್ ಯಾಕೆ ಮಾಡಿದ್ರಿ, ಇದು ಪ್ರಶ್ನೆ. ಆ ನಂತರ 5 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರಿ. ಪಗಸ್ಕಟ್ಟ ನಿಮಗ್ ನಾಚಿಕೆ ಬರ್ಬೇಕು, ದೇವರೇ ನೋಡ್ಬೇಕು ನಿಮಗ್ ಎಲ್ಲರಿಗ. ಆ ಪಗಸ್ಕಟ್ಟ ಹೆಂಗದ ಹಂಗದ 30-35 ಕೋಟಿ ರೂಪಾಯಿ 40 ಕೋಟಿ ರೂಪಾಯಿ ಖರ್ಚು ಮಾಡಿ ಹೆಂಗದ ಹಂಗದ ಪಗಸ್ಕಟ್ಟ. ಮ್ಯಾಗಿನ್ ಹೇಳ್ತಾಗ ಇಲ್ಲಿಗೆ ಮತ್ತ ನಾ 5 ಕೋಟಿ ಕೊಡ್ತೀನಿ 4 ಕೋಟಿ ಕೊಡ್ತೀನಿ. ನೀವು ಬಸವಣ್ಣನ ಹಾನಿ ಮಾಡಕ್ ಬರಿ, ಅಲ್ಲಿ ರೊಕ್ಕ ಯಾರ್ ತಿಂದಾಗ, ಯಾರ್ ಡಿಪಾರ್ಟ್ಮೆಂಟ್ದಾಗ ತಿಂದಾಗ, ಮತ್ ಬಸವ ಕಲ್ಯಾಣದಾಗ ಕಾಂಗ್ರೆಸ್ದವ್ರ ಲೂಟಿ ಹೊಡೆದಾಗ, BJP-ದಾಗ ಲೂಟಿ ಹೊಡೆದಾಗ, ಬಸವಣ್ಣನ ಪಗಸ್ಕಟ್ಟ ಯಾರ್ ಹಾಳು ಮಾಡ್ಯಾಗ, ನಿಂಬಲ್ಲಿ ಏನಾಗ ಸ್ವಾಭಿಮಾನ ಅದ ಅಂದಾಗ ಇದ್ರ ಬಗ್ಗೆ ಉತ್ತರ ಕೊಡ್ರಿ, ಪಿನ್ ಟು ಪಿನ್ ಉತ್ತರ ಕೊಡ್ರಿ. ಶರಣು ಸಲಗಾಗ ನೀವ್ MLA ಇದ್ದಾಗ, ನೀವ್ MLA ಇದ್ದಾಗ ಇದ್ರ ಮ್ಯಾಗ ಎಷ್ಟ್ ರೊಕ್ಕ ಬಂದು, ಎಷ್ಟ್ ಪರಿಹಾರ ಕೊಟ್ರಿ, ಯಾರ್ಯಾರ ದಂಧೆ ಮಾಡಿದ್ರು, ಪಿನ್ ಟು ಪಿನ್ ಲೆಕ್ಕ. ನೀವು ಒಂದ್ ವೇಳೆ ಬಸವಣ್ಣನ ಭಕ್ತಿ ಇದ್ರಿ, ಇಮಾನ್ದಾರ್, ಹೆಂಗ್ ನೀವು ಸುಗಂಧ್ ಹೇಳ್ದಾಗಲ್ಲ, ಸುಗಂಧ್ ಕೇಸ್ದಾಗ ಏನ್ ಹೇಳ್ದ್ರಿ, ನಾ CBI ಕಳಿಸ್ತೀನಿ, CBI ಎನ್ಕ್ವೈರಿ ಮಾಡ್ತೀನಿ. ಸುಗಂಧ್ CBI ಬಿ ಇಲ್ಲ, COD ಬಿ ಇಲ್ಲ, ಪೊಲೀಸ್ ಬಿ ಇಲ್ಲ. ಅವ ಸುಗ್ರೆ ಬಿ ಆ ಕಡೆ, ನೀವು ಬಿ ಆ ಕಡೆ, ಉಲ್ಲು ಮಾಡೋದು. ಹಂಗ ಇದಕ್ ಬಿ ಒಂದ್ ಭಾಗ CBI ಆಗ್ಲಿ ತಾಕತ್ತದ. ಬಸವಣ್ಣ ನೀವು ನೆನಿತ್ರಿ ಅಂದಾಗ, ನಿಂಬಲ್ಲಿ ಒಂದ್ ಸ್ವಾಭಿಮಾನ ಇತ್ತಂದಾಗ ಇದಕ್ ಯಾಕೆ ಕಡೆಗೆ ಹಚ್ಚಿಲ್ಲ. ಈಗ ಈಶ್ವರ್ ಖಂಡಗೈ ಸಾಹೇಬ್ ಮಂತ್ರಿ ಆದ್ಮೇಲೆ ಒಂದ್ ಪ್ರಪೋಸಲ್ ಮಾಡತ್ತಾರ, ನೀವೇನ್ ಮಾಡಿದ್ರಿ. ಇದು ಯಾವಾಗ ನೀವು ಡೆಮಾಲಿಷನ್ ಮಾಡತ್ತೀರಿ, ಡೆಮಾಲಿಷನ್ ಮಾಡಂತ ಸಮಯದಾಗ ಯಾಕೆ ಪರ್ಮಿಷನ್ ತಗೊಂಡ್ರಿ, ಯಾಕೆ ಕಮಿಟಿದಾಗ ಸೈನ್ ಮಾಡಿದ್ರು, ಯಾವತ್ ಪಂಚನಾಮ ಮಾಡಿದ್ರು, ಪಗಸ್ಕಟ್ಟ ಎಲ್ಲಿಂದೆಲ್ಲೇ ಉಳಿತು.